ಭಯಂಕರನಾದ ಲಂಕೇಶ್ವರ ರಾವಣ ಎಲ್ಲ ಬ್ರಹ್ಮಾಂಡಗಳಲ್ಲಿ ತಂಡೋಪತಂಡಗಳಲ್ಲಿ ತಡೆಬಲವಲ್ಲ. ತಂಡು ತಾಂಡಿಗಳ ಮಂಡಲ ನಾಯಕನಾದ ಗಂಡರ ಗಂಡನೆಯ ರಾವಣ. ತನ್ನ ಮಾಯದ ಜಿಂಕೆಗಾಗಿ ಪದ ತಪ್ಪಿಸಿಕೊಂಡು ಬರೆದಾಡುತ್ತಿರುವ ಚೈತನ್ಯಗೆ ಕಾದಿದೆ ಅವನ ಮರಣ ಹೋಮ. ಏ ಪಂಪ, ಶ್ರೀರಾಮ ಸತಿಯ ಸಾವಿತ್ರ ಮಾತಿಗಾಗಿ ಕಾಡು ಹಡವೆಯಲ್ಲಿ ಯಾವ ರೀತಿ ಅಲೆದಳು ಅದೇ ರೀತಿ ಈ ಸುಂದರ ಸದವಯ್ಯಾರದ ಚೇತ ಹೇಗಾಗೆ ಕೊರಗಿ ಕೊರಗಿ ಸಾಯಬೇಕು. ಇದೇ ಈ ರಾವಣನ ಗುರಿ. ಚೈತ್ರ ನನಗೆ ಬೇಕೇ ಬೇಕು. ಅವಳು ಎಲ್ಲಿರುವಳು ಗೊತ್ತು ಮಾಡೋ. ಆಯ್ತು ಸಾಹೇಬ್ರ. ಅವಳು ಕಾಯುತ್ತ ನಿಂತಳೆ. ನನ್ನ ಕಾಲ ಪಿತ್ತನೇರಿಗೆತ್ತದೆ. ಆಗುವುದಿಲ್ಲ. ಆ ಚೈತ್ರವನ್ನು ಎಳೆದುಕೊಂಡು ಬರ. ಆ ಪೂರ್ವ ಸುಂದರಿಯಂತೆ ನಯನು ಇಂದ ಜಿಂಕೆ ಅಂತ ಇಂದ ಶೋಭಿಸುವೆ. ಆ ಮನೋಹರ ರೂಪಣೆ ನನಗೆ ಬೇಕು. ಏ ಪಂಪ, ಹೋಗೋ ಎಳೆದುಕೊಂಡು ಬಾ. ಹೌದು ಕಣಪಂಪ, ಸುಖ ಮನದ ಶರವನ್ನು ಭತ್ತದ ಯುವತೆ ಕಂಡ ದಿನದಿಂದ ಈಗ ನನ್ನ ಮನಸ್ಸು ಕದಿಡು ಹೋಗಿದೆ. ಈ ಕಾಮ ರೂಪದ ಭಯಂಕರವಾದ ರಾಕ್ಷಸ ಕುಲ ತಿಲಕನಲ್ಲ ಮೃಗಾಲ್ಲ. ಈ ಬೃಂದಾವನದಲ್ಲಿ ಅರಳಿ ನಿಂತಿರುವ ಬಣ್ಣ ಬಣ್ಣದ ಪುಷ್ಪಗಳ ಹೂವಿನ ಹಾಸಿಗೆಯಾದ ಕಾಮದ ಸ್ವರ್ಗ ಸೇರಲೇಬೇಕ. ಇದೇ ಈ ರಾವಣನ ಗುರಿ. ಸಾಹೇಬ್ರ, ಆಗ್ಲಿ ಅಷ್ಟೇನು ಕರ್ಕೊಂಡು ಬರ್ತೇನೆ. ಪಂಪ, ಅವನ ಆಯಸ್ಸು ಈಗ ಈ ನಾಗರಾಮನು ಬಿಟ್ಟು ಹಿಂದಿರುಗಲ್ಲ. ಆ ನರ ಏಡೆ